ಜಯಪ್ರಕಾಶ್ ಹೆಗ್ಡೆ ವರದಿಯನ್ನ ವಿರೋಧ ಮಾಡೋದಕ್ಕೆ ಹಿಂದೇಟು ಹಾಕ್ತಾ ಇದೆ. ಜಾತಿ ಗಣತಿ ಮಂಡನೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಬೇಸರ ವ್ಯಕ್ತಪಡಿಸಿದ್ದಾರೆ. ಗೊಂದಲ ಮಾಡಿಕೊಂಡು ವರದಿ ಜಾರಿ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಸಿಎಂ ವರದಿ ತಿರಸ್ಕಾರ ಮಾಡಿ ಹೊಸದಾಗಿ ಸರ್ವೆ ಮಾಡಿಸ್ಲಿ ಅಂತ ಕೇಳಿದ್ದಾರೆ. ಹೇಳಿದ ತಕ್ಷಣ ಹೊಸ ಸರ್ವೆ ಮಾಡಿಸೋದಕ್ಕಾಗತ್ತಾ ಅಂತ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ನಾಳೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗತ್ತೆ, ನಂತರ ತೀರ್ಮಾನಕ್ಕೆ ಬರಲಾಗುತ್ತೆ. ಎಲ್ರಿಗೂ ಯಾಕಿಷ್ಟೊಂದು ಅವಸರ ಅಂತ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಇದನ್ನ 10 ವರ್ಷ ಆಗೋಗಿದೆ ರೀ. ಇನ್ನೇನು ಅವರೇ ಕಾಂತರಾಜುನೇ ಸೈನ್ ಆಗ್ತಾರೆ ಓಡೋಗಿದ್ರು. ಅದಾದ್ಮೇಲೆ ನಮ್ಮ ಜಯಪ್ರಕಾಶ್ ಹೆಗ್ಡೆಗೆ ನಾವು ತಂದು ಅವರು ಕೂಡ ಎಲ್ಲ ಒಂದು ಕಡೆ ಮಕ್ಕಿ ಆದರು. ಎಲ್ಲರಿಗೂ ಕೂಡ ಸ್ವಾರ್ಥ ತುಂಬಿ ತುಳುಕಿತ್ತು. ಅದಕ್ಕೆ ಈಗಾಗಲೇ ಯಾರ್ಯಾರು ತೊಂದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗೊಂದಲ ಈಗ ಸಾಕಷ್ಟು ಆಗೋಗಿದೆ. ಇನ್ನಷ್ಟು ಗೊಂದಲ ಮಾಡ್ಕೋಬೇಡಿ, ಅದನ್ನು ತಿರಸ್ಕಾರ ಮಾಡಿ ಮತ್ತೆ ರೀಸರ್ವೆ ಮಾಡಿ ಪ್ರತಿಯೊಂದನ್ನು ಕೂಡ ಪಾರದರ್ಶಕವಾಗಿ ಮಾಡಿ. ನೀವು ನಿಮ್ಮ ಕಾಲದಲ್ಲಿ ಅನೌನ್ಸ್ ಮಾಡಿ, ನೀವೇ ಕ್ರೆಡಿಟ್ ತೊಗೊಳ್ಳಿ, ನಾನೇನು ಬೇಡ ಅನ್ನೋದಿಲ್ಲ. ಆದರೆ ಒಂದು ಕಣ್ಣಿಗೆ ಎಣ್ಣೆ, ಒಂದು ಕಣ್ಣಿಗೆ ಬೆಣ್ಣೆ ಸುಣ್ಣ, ಅದು ಆಗೋದು ಬೇಡ. ಏನಿದೆ ಅಂತ ಸಂಪೂರ್ಣ ಮಾಹಿತಿ ಯಾರಿಗೂ ಇಲ್ಲ. ಆ ಮಾಹಿತಿ ಬಹುಶಃ ಇವಾಗ ಯಾರನ್ನ ಸಂಪೂರ್ಣವಾಗಿ ಓದಿದರೆ ಬಹುಶಃ ನಮ್ಮ ಲೀಗಲ್ ಟೀಮ್ ಅವರು ಓದಿರ್ಬೋದು, ಅಥವಾ ಬ್ಯಾಕ್ವರ್ಡ್ ಇಲಾಖೆದವರು, ಹಿಂದುಳಿದ ವರ್ಗದ ಇಲಾಖೆಯವರು ಓದಿರ್ಬೋದು. ಅದು ಬಿಟ್ಟು ನನ್ನ ಅನಿಸಿಕೆ, ಯಾಕಂದರೆ ಅಷ್ಟೊಂದು ವಾಲ್ಯೂಮ್ಗಳಿದೆ, ಪುಟಗಳಿದೆ, ಸಂಪುಟಗಳಿದೆ. ಸೊ ಅದು ಓದೋದು ಅಸಾಧ್ಯದ ಮಾತು. ಸೊ ನಾಳೆ ಕ್ಯಾಬಿನೆಟ್ನಲ್ಲಿ ಯಾರು ಬ್ರೀಫಿಂಗ್ ಕೊಡ್ತಾರೆ, ಅದಾದಮೇಲೆ ತೀರ್ಮಾನ ತಗೋತಾರಲ್ಲ. ಯಾಕೆ ಇಷ್ಟು ಅವಸರ, ಯಾಕೆ ನಾವು ಜಾಸ್ತಿ ನೀವು ಜಾಸ್ತಿ ಅನ್ನೋದು ಇದು ಸಮಯ, ಇದು ಜಾತಿ ಗಣತಿ ಅಲ್ಲ. ಜಯಪ್ರಕಾಶ್ ಹೆಗ್ಡೆ ವರದಿಯನ್ನ ವಿರೋಧ ಮಾಡೋದಕ್ಕೆ ಹಿಂದೇಟು ಹಾಕ್ತಾ ಇದೆ. ಜಾತಿ ಗಣತಿ ಮಂಡನೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಬೇಸರ ವ್ಯಕ್ತಪಡಿಸಿದ್ದಾರೆ. ಗೊಂದಲ ಮಾಡಿಕೊಂಡು ವರದಿ ಜಾರಿ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಸಿಎಂ ವರದಿ ತಿರಸ್ಕಾರ ಮಾಡಿ ಹೊಸದಾಗಿ ಸರ್ವೆ ಮಾಡಿಸ್ಲಿ ಅಂತ ಕೇಳಿದ್ದಾರೆ. ಹೇಳಿದ ತಕ್ಷಣ ಹೊಸ ಸರ್ವೆ ಮಾಡಿಸೋದಕ್ಕಾಗತ್ತಾ ಅಂತ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ನಾಳೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗತ್ತೆ, ನಂತರ ತೀರ್ಮಾನಕ್ಕೆ ಬರಲಾಗುತ್ತೆ. ಎಲ್ರಿಗೂ ಯಾಕಿಷ್ಟೊಂದು ಅವಸರ ಅಂತ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಇದನ್ನ 10 ವರ್ಷ ಆಗೋಗಿದೆ ರೀ. ಇನ್ನೇನು ಅವರೇ ಕಾಂತರಾಜುನೇ ಸೈನ್ ಆಗ್ತಾರೆ ಓಡೋಗಿದ್ರು. ಅದಾದ್ಮೇಲೆ ನಮ್ಮ ಜಯಪ್ರಕಾಶ್ ಹೆಗ್ಡೆಗೆ ನಾವು ತಂದು ಅವರು ಕೂಡ ಎಲ್ಲ ಒಂದು ಕಡೆ ಮಕ್ಕಿ ಆದರು. ಎಲ್ಲರಿಗೂ ಕೂಡ ಸ್ವಾರ್ಥ ತುಂಬಿ ತುಳುಕಿತ್ತು. ಅದಕ್ಕೆ ಈಗಾಗಲೇ ಯಾರ್ಯಾರು ತೊಂದರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗೊಂದಲ ಈಗ ಸಾಕಷ್ಟು ಆಗೋಗಿದೆ. ಇನ್ನಷ್ಟು ಗೊಂದಲ ಮಾಡ್ಕೋಬೇಡಿ, ಅದನ್ನು ತಿರಸ್ಕಾರ ಮಾಡಿ ಮತ್ತೆ ರೀಸರ್ವೆ ಮಾಡಿ ಪ್ರತಿಯೊಂದನ್ನು ಕೂಡ ಪಾರದರ್ಶಕವಾಗಿ ಮಾಡಿ. ನೀವು ನಿಮ್ಮ ಕಾಲದಲ್ಲಿ ಅನೌನ್ಸ್ ಮಾಡಿ, ನೀವೇ ಕ್ರೆಡಿಟ್ ತೊಗೊಳ್ಳಿ, ನಾನೇನು ಬೇಡ ಅನ್ನೋದಿಲ್ಲ. ಆದರೆ ಒಂದು ಕಣ್ಣಿಗೆ ಎಣ್ಣೆ, ಒಂದು ಕಣ್ಣಿಗೆ ಬೆಣ್ಣೆ ಸುಣ್ಣ, ಅದು ಆಗೋದು ಬೇಡ. ಏನಿದೆ ಅಂತ ಸಂಪೂರ್ಣ ಮಾಹಿತಿ ಯಾರಿಗೂ ಇಲ್ಲ. ಆ ಮಾಹಿತಿ ಬಹುಶಃ ಇವಾಗ ಯಾರನ್ನ ಸಂಪೂರ್ಣವಾಗಿ ಓದಿದರೆ ಬಹುಶಃ ನಮ್ಮ ಲೀಗಲ್ ಟೀಮ್ ಅವರು ಓದಿರ್ಬೋದು, ಅಥವಾ ಬ್ಯಾಕ್ವರ್ಡ್ ಇಲಾಖೆದವರು, ಹಿಂದುಳಿದ ವರ್ಗದ ಇಲಾಖೆಯವರು ಓದಿರ್ಬೋದು. ಅದು ಬಿಟ್ಟು ನನ್ನ ಅನಿಸಿಕೆ, ಯಾಕಂದರೆ ಅಷ್ಟೊಂದು ವಾಲ್ಯೂಮ್ಗಳಿದೆ, ಪುಟಗಳಿದೆ, ಸಂಪುಟಗಳಿದೆ. ಸೊ ಅದು ಓದೋದು ಅಸಾಧ್ಯದ ಮಾತು. ಸೊ ನಾಳೆ ಕ್ಯಾಬಿನೆಟ್ನಲ್ಲಿ ಯಾರು ಬ್ರೀಫಿಂಗ್ ಕೊಡ್ತಾರೆ, ಅದಾದಮೇಲೆ ತೀರ್ಮಾನ ತಗೋತಾರಲ್ಲ. ಯಾಕೆ ಇಷ್ಟು ಅವಸರ, ಯಾಕೆ ನಾವು ಜಾಸ್ತಿ ನೀವು ಜಾಸ್ತಿ ಅನ್ನೋದು ಇದು ಸಮಯ, ಇದು ಜಾತಿ ಗಣತಿ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.